ನಮ್ಮ ಹತ್ರ ಇರುವ ಬಹುಪಾಲು ತರಕಾರಿಗಳು ಎಲ್ಲ ಡೈಕಾಟಿಲಿಡಸ್, 2 ಎಲೆ ಬರುವುದು, ಮೊನೊಕಾಟಿಲಿಡಸ್ ಇಲ್ಲ. 2 ಎಲೆ ಬಂದ ತಕ್ಷಣ ನಮಗೆ ಕೊತ್ತಂಬರಿ ಹಾತೆಯ ಉಪದ್ರ ಶುರುವಾಗ್ತದೆ. ಅದರಲ್ಲಿ 2 ಬಣ್ಣ ಉಂಟು. ಒಂದು ಉದ್ದ ಉರುಟಿನ ಹಳದಿ ಬಣ್ಣ, ಇನ್ನೊಂದು ಕಡು ಬಣ್ಣ ಪೆಂತಿ ಅಂತೇಳಿ ನಾವು ಏನು ಹೇಳ್ತೇವೆ, ಬಹುಶಃ ಅದೇ ಇರಲಿಕ್ಕೂ ಸಾಕು. ಅದು ಹೊಟ್ಟೆ ಮಾಡಲಿಕ್ಕೆ ಶುರು ಮಾಡ್ತದೆ. ಇದು ಈ 2 ಎಲೆ ಇರುವಾಗಲೇ ಹೊಟ್ಟೆ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಬೆಳವಣಿಗೆ ಕುಂಠಿತ ಆಗ್ತದೆ, ಆಹಾರ ಉತ್ಪತ್ತಿ ಕಡಿಮೆ ಆಗ್ತದೆ. ಅದಕ್ಕೆ ಬಹಳ ಸುಲಭದ ಒಂದು ಮೆಥಡು ಈ ಬ್ಯಾಟ್, ಎಲೆಕ್ಟ್ರಿಕ್ ಬ್ಯಾಟ್ ಚಾರ್ಜ್ ಮಾಡಿಕೊಳ್ಳೋದು. ಬೆಳಿಗ್ಗೆ ನಾವು ಆನ್ ಮಾಡಿ ಈ ಥರ ಮೆಲ್ಲ ಸ್ವೀಪ್ ಮಾಡೋದು. ತುಂಬ ಜಾಗ್ರತೆ ಬೇಕು. ನಾನು ಸೋತ ಕಥೆಯನ್ನು ಹೇಳಿದರೆ ಬಹುಶಃ ಇವತ್ತು ಸಂಜೆವರೆಗೆ ಹೇಳ್ಬೋದು, ಸೋತದ್ದೇ ಜಾಸ್ತಿ. ಆದರೆ ಈಗ ಸೋಲು ನನ್ನ ಹತ್ರ ಬರಲಿಕ್ಕೆ ಅದು ಸ್ವಲ್ಪ ಹೆದರಿಕೆ ಆಗ್ತಾ ಉಂಟು. ಯಾಕೆ ಹೇಳಿದರೆ ಗೆದ್ದಿದ್ದೇನೆ ನಾನು. ಇದನ್ನು ಆನ್ ಮಾಡಿ ಬೀಜುವಾಗ ಎಷ್ಟೋ ಸಲ ತರಕಾರಿ ಗಿಡ ಒಂದು 10 ಮೀಟ್ರ್ ದೂರ ಓಡಿದ್ದುಂಟು. ಆದ ಕಾರಣ ಆ ಬಗ್ಗೆ ಒಂದು ಎಚ್ಚರ ಇರಲಿ. ಯಾಕೆ ಹೇಳಿದರೆ ನನ್ನ ಸೋಲು ನಿಮಗೆ ಬರುವುದು ಬೇಡ ಅಂತ ಹೇಳುವಂಥ ದೃಷ್ಟಿಕೋನದಲ್ಲಿ ಹೇಳಿದ್ದು. ಎಚ್ಚರಿಕೆಯಲ್ಲಿ ಬೀಸಿ ಬಿಡಿ, ಇದರಲ್ಲಿ ಶಾರ್ಟಾಗಿ ಅದು ಸಾಯ್ತದೆ. ಬರೀ ಇದು ಏನಿಲ್ಲ, ಒಂದು 10 ದಿನದ ಕೆಲಸ ಮಾತ್ರ ಬೆಳಿಗ್ಗೆ ಮಾಡಬೇಕಾಗ್ತದೆ. ಆಗ ಏನಾಗ್ತದೆ, ಎಲೆ ಸ್ವಲ್ಪ ಸದೃಢದ ಮೇಲೆ ಈ ಕೊತ್ತಂಬರಿ ಹಾತೆಯ ಉಪದ್ರ ಅಷ್ಟು ಬರೋದಿಲ್ಲ. ಇದು ಕೊತ್ತಂಬರಿ ಹಾತೆಯಿಂದ ನಾವು ಗೆದ್ದಾಯಿತು. ಇನ್ನು ನೆಕ್ಸ್ಟು ಬಳ್ಳಿ ತರಕಾರಿ ಇರ್ಬೋದು, ಗಿಡ ತರಕಾರಿ ಇರ್ಬೋದು, ಅಥವಾ ಗಡ್ಡೆ ತರಕಾರಿ ಇರ್ಬೋದು, ಸೊಪ್ಪು ತರಕಾರಿ ಇರ್ಬೋದು, ಮರ ತರಕಾರಿ ಇರ್ಬೋದು, ಯಾವುದೇ ಆದರೂ ನೆಕ್ಸ್ಟು ಕಂಬಳಿ ಹುಳದ ಕಾಟ. ಕಂಬಳಿ ಹುಳದ ಕಾಟ ದೊಡ್ಡ ಮಟ್ಟಿಗೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಕಾಣ್ತಾ ಉಂಟು. ಕಂಬಳಿ ಹುಳಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ, 1 ಲೀಟರ್ ಮಜ್ಜಿಗೆ, ನಾನು 90 ಪಾಲು ಗೋವಾಧಾರಿತವಾದಂಥ ಪರಿಹಾರವೇ ನನ್ನಲ್ಲಿರೋದು. ಯಾಕೆ ಹೇಳಿದರೆ ನನ್ನ ಹತ್ರ ಒಂದು 10-15 ಊರ ದನಗಳುಂಟು. ಆ ಒಂದು ದನದ ಪೂರ್ತಿ ಪ್ರತಿಫಲವನ್ನು ಪಡೀಲಿಕ್ಕೆ ಬೇಕಾಗಿ ಈ ಥರದ ಪ್ರಯೋಗಗಳನ್ನು ಹೆಚ್ಚು ಮಾಡಿದ್ದೆ ನಾನು. 1 ಲೀಟರ್ ಮಜ್ಜಿಗೆ, 15 ml ನೀಮ್ ಆಯಿಲು, 1 ಸ್ಪೂನು ವಾಷಿಂಗ್ ಪೌಡ್ರು. ಇಷ್ಟಕ್ಕೆ ಸಾಮಾನ್ಯ 2 ಲೀಟರ್ ನೀರು ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಬೇಕು. 2 ಲೀಟರ್ ನೀರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು. ಈ ಸ್ಪ್ರೇಯಲ್ಲಿ ಕಂಬಳಿ ಹುಳು ಪೂರ್ತಿ ನಾಶ ಆಗ್ತದೆ. ಈ ನಿನ್ನೆ ಮೊನ್ನೆಯಾಗಿರುವಂಥ ಮಳೆಯ ಸಂದರ್ಭ ಆದರೆ ಬಹುಶಃ 2-3 ಸಲ ಸ್ಪ್ರೇ ಮಾಡಲಿಕ್ಕೂ ಸಾಕು, ಮಾಡಬೇಕಾಗ್ಬೋದು. ಯಾಕೆ ಹೇಳಿದರೆ ತಕ್ಷಣಕ್ಕೆ ಅದು ಇದಾಗೋದೆಲ್ಲ ತೊಳೆದು ಹೋದರೆ ಪ್ರಯೋಜನ ಇಲ್ಲ. ಅಂತೂ ಇದರಲ್ಲಿ 100% ಕೂಡ ನಮಗೆ ಕಂಟ್ರೋಲ್ ಆಗ್ತದೆ. ಇನ್ನು ಕಾಂಡ ಕೊರಕ ಅಥವಾ ಕಾಯಿ ಕೊರಕ ಹುಳ ಪ್ರಧಾನವಾಗಿ ಬದನೆಗೆ ಬರುವುದು. ಬದನೆಯಲ್ಲಿ ಒಂದು ಸ್ಟೆಮ್ ಬೋರರ್ ಬಹುಶಃ ನೀವು ಗಮನಿಸಿರ್ಬೋದು. ಮತ್ತೊಂದು ಬೆಂಡೆಯಲ್ಲಿ ಅಪರೂಪಕ್ಕೆ ಬರ್ತದೆ, ಬಹಳ ಅಪರೂಪಕ್ಕೆ ಬರ್ತದೆ. ಇದಕ್ಕೆ ನಾವು ಇದೇ ಮಜ್ಜಿಗೆ 1 ಲೀಟರು, 15 ml ನೀಮ್ ಆಯಿಲು, ಮತ್ತು 1 ಸ್ಪೂನು ವಾಷಿಂಗ್ ಪೌಡ್ರು, 1 ಸ್ಪೂನು ಬೇಕಿಂಗ್ ಸೋಡಾ. ಈ ಬೇಕಿಂಗ್ ಸೋಡಾವನ್ನು ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಬೇಕು. ಇದರಲ್ಲಿ ಕಾಂಡ ಕೊರಕ ಹುಳವನ್ನು ನಮಗೆ ನಿಯಂತ್ರಣ ಮಾಡಲಿಕ್ಕಾಗ್ತದೆ. ನೆಕ್ಸ್ಟು ಕಾಯಿ ಕಟ್ಟಿದ ಮೇಲೆ ಬರುವಂಥ ಪ್ರಧಾನ ತೊಂದರೆ ನಮಗೆ 2. ಒಂದು ಹಣ್ಣಿನ ನೊಣ, ಫ್ರೂಟ್ ಫ್ಲೈ, ಅಥವಾ ನಮಗೆ ಬಂಬುಚ್ಚಿ. ಹಣ್ಣಿನ ನೊಣಕ್ಕೆ ಅತ್ಯಂತ ಯಶಸ್ವಿಯ ಕೆಲಸ ಏನು ಅಂತ ಹೇಳಿದರೆ, ಯಾವುದೇ ಹಣ್ಣಿನ ನೊಣಕ್ಕೆ, ತರಕಾರಿಗೆ ಬರುವ ಹಣ್ಣಿನ ನೊಣಕ್ಕೆ ತುಳಸಿಯ ಕೆಣಿಯನ್ನು ಮಾಡಿದರೆ, ಈ ಥರದ ಒಂದು ಬಾಟ್ಲು ತೆಕ್ಕೊಳ್ಳೋದು. ನಾನು ಮಾರ್ಕ್ ಮಾಡಿದ್ದೇನೆ, ಬಹುಶಃ ನಿಮಗೆ ಕಾಣ್ಬೋದು. ಈ ಮಾರ್ಕ್ ಮಾಡಿದಲ್ಲಿವರೆಗೆ ತುಳಸಿಯ ರಸ ಹಾಕೋದು. ಈ ರೌಂಡ್ ಮಾಡಿದಲ್ಲಿ ಒಂದು ಫ್ಲ್ಯಾಪ್ ಇಟ್ಟಿದ್ದೇನೆ. ಇದನ್ನು ನಾವು ಹೀಗೆ ನೇತಾಕಿದರೆ ಆಯಿತು. ಇದರ ಒಳಗೆ ಹೋಗಿ ಅದು ಬೀಳ್ತಾ ಇರ್ತದೆ. ಪ್ರತಿದಿನ ಮಾಡಬೇಕಾದ ಕೆಲಸ. ಒಂದು ದಿನ ಉದಾಸೀನ ಆದರೆ ಆ ದಿನದ ಮಿಡಿ ನಮಗೆ ನಷ್ಟ ಆಗ್ತದೆ. ದಯಮಾಡಿ ಮಾಡಬೇಡಿ. ಯಾಕೆ ಹೇಳಿದರೆ ಅದರ ಮೊಟ್ಟೆ ಮತ್ತೆ ಮುಂದೆ ಏನೋ 1000 ಕಟ್ಲೆಗೆ ಉತ್ಪತ್ತಿಗೆ ಅವಕಾಶ ಆಗ್ತದೆ. ಮರುದಿವಸ ಬೆಳಿಗ್ಗೆ ಈ ಫ್ಲ್ಯಾಪನ್ನು ಈ ಥರ
ಬಂದ್ ಮಾಡೋದು. ಇದನ್ನು ತೆಗೆದು ಒಂದು ಶೇಕ್ ಮಾಡಬೇಕು. ಯಾಕೆ ಹೇಳಿದರೆ ಅದರ ರೆಕ್ಕೆ ಚಂಡಿ ಆಗಬೇಕು. ಎಲ್ಲದಿದ್ರೆ ಕ್ಯಾಪ್ ತೆಗೆದಾಗೂ ಹಾರಿ ಹೋಗ್ತದೆ. ರೆಕ್ಕೆ ಚಂಡಿ ಆದರೆ ಹಾರಲಿಕ್ಕೆ ಆಗೋದಿಲ್ಲ. ಕೆಳಗೆ ಹಾಕಿ ಬಿಡೋದು, ಚಪ್ಪಲ್ನಲ್ಲಿ ಮೆಟ್ಟಿ ಬಿಡೋದು, ವಾಪಸ್ ತುಂಬಿಸಿ ನೇತಾಕೋದು, ತೊಳೆಯೋದು ಬೇಡ. ಇದು ಪ್ರತಿದಿನ ಮಾಡಬೇಕು. ಆದರೆ ನಿಮ್ಮ ಜಾಗೆಯಲ್ಲಿ ಹೆಚ್ಚು ಕಡಿಮೆ 1 ತಿಂಗಳ 40 ದಿನ ಆದರೆ ಮತ್ತೆ ಬೀಳುವ ಪರ್ಸೆಂಟೇಜ್ ಕಡಿಮೆ ಆಗ್ತದೆ, ಮತ್ತೆ 0ಗೆ ಮುಟ್ಟುತ್ತದೆ. ಈಗ ನಮ್ಮಲ್ಲಿಯ ತರಕಾರಿ ಇದರಲ್ಲಿ ಹಣ್ಣಿನ ನೊಣದ ಪರ್ಸೆಂಟೇಜ್ ತೀರಾ ಕಡಿಮೆ ಆಗಿದೆ. ಯಾಕೆ ಹೇಳಿದರೆ ಸತತವಾಗಿ ಇದನ್ನು ನಡ್ತಾ ಇರೋದು. ಇದರ ಒಟ್ಟಿಗೆ ತುಳಸಿ ಗಿಡಗಳನ್ನು ಆದಷ್ಟು ನಮ್ಮ ತರಕಾರಿಯ ಸುತ್ತಮುತ್ತ ನಟ್ಟು ಬಿಡು. ಏನಾಗ್ತದೆ ಅಂತ ಹೇಳಿದರೆ, ತುಳಸಿ ಅಂತ ಹೇಳಿದರೆ ಅದಕ್ಕೆ ಭಾರಿ ಪ್ರೀತಿ. ಈಗ ಉದಾಹರಣೆಗೆ ಇಲ್ಲಿಯೇ ನೋಡ್ಬೋದು, ನಾವು ಒಂದಷ್ಟು ಹೀಗೆ ಕೈಯಲ್ಲಿ ಕಿವುಚಿ ಹೀಗೆ ಹಿಡಿದ್ರೆ ಸಾಕು, ಫ್ರೂಟ್ ಫ್ಲೈ ಬಂದು ನಮ್ಮ ಕೈಗೆ ಕೂತ್ಕೊಳ್ತದೆ. ಆ ಫ್ರೂಟ್ ಫ್ಲೈ ಈ ತುಳಸಿಗೆ ಆಕರ್ಷಣೆ ಮಾಡಿ ಬರ್ತದೆ, ಓತಿಕೆತ್ತ ಬಂದು ಅದನ್ನು ಹಿಡಿತದೆ. ಈ ಥರ ಅದು ಒಂದಕ್ಕೊಂದು ವೈರತ್ವ ಇರುವವರನ್ನು ಆಕರ್ಷಣೆ ಮಾಡಲಿಕ್ಕಿರುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೋದು. ತುಂಬ ಮೊದಲು ಆಜುಬಾಜು ಒಂದು 15 ಅಥವಾ ಒಂದು 20 ವರ್ಷವೇ ಆಗಿರ್ಬೋದು, ನನಗೆ ಮರೆತೇ ಹೋಗುವಷ್ಟು ಸಮಯ ಆಯಿತು. ಕಲ್ಪೆಟ್ಟ ಅಂತೇಳಿ ಹೇಳುವಲ್ಲಿ ಮನೋಜ್ ಕೊಟ್ಟಾರಂ ಅಂತ ಹೇಳುವವರು ಒಬ್ಬರು ಸಾವಯವ ಕೃಷಿಕರಿದ್ದಾರೆ, ದೊಡ್ಡ ಕಾಫಿ ಪ್ಲಾಂಟರು, ತರಕಾರಿಯನ್ನು ಮಾಡ್ತಾರೆ. ಅವರೊಂದು ಹೊಸ ಪ್ರಯೋಗ ಮಾಡಿದ್ರು. ನನ್ನ ಸ್ನೇಹಿತರು, ಅವರಿಗೆ ಉಡುಪಿಯಿಂದ ಮದುವೆ ಆಯಿತು. ಹಾಗೆ ನಮಗೆ ಒಂದು ಸಂಪರ್ಕ ಆಯಿತು ಆಕಸ್ಮಿಕವಾಗಿ ರೈಲಿನಲ್ಲಿ. ಅವರ ಜಾಗೆಗೆ ಹೋಗಿದ್ದು ನಾನು. ನನಗೆ ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು. ಒಂದಷ್ಟು ಕಪ್ಪೆಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಹೇಳಿದರೆ ನಂಬಲಿಕ್ಕಿಲ್ಲ. ಅಷ್ಟು ಕಪ್ಪೆಗಳನ್ನು ಅವರು, ಈ ಕಪ್ಪೆಗಳನ್ನು ಒಂದೇ ಬಾಲ್ದಿಯಲ್ಲಿ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅಪವಾದ ಮನೋಜ್ ಕೊಟ್ಟಾರ. ಅವರು ಒಂದಷ್ಟು ಕಪ್ಪೆಗಳನ್ನು ಹಾಕಿ ಬಾಲ್ದಿಯಲ್ಲಿ ತೆಕ್ಕೊಂಡು ಹೋಗೋದು, ಅವರ ತರಕಾರಿ ತೋಟಕ್ಕೆ ಬಿಡೋದು. ವಾಪಸ್ಸು ಎಷ್ಟು ಹೊತ್ತಾಗುವಾಗ ಹೂವೇ ಬರ್ತದೆ ಅವರ ಮನೆಗೆ, ಏನೋ ಫೀಡಿಂಗ್ ಎಲ್ಲ ಮಾಡ್ತಾರೆ ಅವರು. ಇದು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ವ್ಯವಸ್ಥೆ. ಲಾಸ್ಟಿಗೆ ಅವರು ನನಗೊಮ್ಮೆ ಫೋನ್ ಮಾಡಿದರು, ನಾನೀಗ ಬಾಲ್ದಿಯನ್ನು ಟಪ ಹೆಟ್ಟುವುದು ಮಾತ್ರ ಅದುವೇ ಬರ್ತದೆ ಅಂತೇಳಿ. ಅಷ್ಟು ಕೂಡ ಪ್ರಾಕ್ಟೀಸ್ ಆಗಿದೆ ಅಂತೇಳಿ. ನಾನು ಅದನ್ನು ನೋಡಲಿಲ್ಲ, ಬಟ್ ಕಪ್ಪೆ ತೆಕ್ಕೊಂಡು ಹೋಗಿ ಅವರು ಬಿಟ್ಟದ್ದನ್ನು ಕಂಡಿದ್ದೇನೆ. ನಿಜವಾಗಿ ಒಂದು ಬಹಳ ವಿಶೇಷ. ಇದು ಎಲ್ಲ ನಮ್ಮಲ್ಲಿ ಪ್ರಾಕ್ಟಿಕಲ್ ಆಗಿ ಬಹಳ ಕಷ್ಟ ಆದರೂ ನಮಗೆ ಬಹಳ ಸುಲಭದ ಕೆಣಿ ತುಳಸಿಯ ಕೆಣಿ. ಇಂಥ ಬಾಟಲ್ಗಳು ಧಾರಾಳ ಸಿಗ್ತದೆ. ಇದು ಈಗ ಉದಾಹರಣೆಗೆ ತೊಂಡೆ ಚಪ್ಪರಕ್ಕೆ ಕೂಡ ಅತೀ ಅಗತ್ಯ ಹಾಕಬೇಕು. ಯಾಕೆ ಹೇಳಿದರೆ ಟೀ ಮಾಸ್ಕಿಟೋ ಕೂಡ ಇದರೊಳಗೆ ಹೋಗ್ತದೆ. ಟೀ ಮಾಸ್ಕಿಟೋದಿಂದಾಗಿ ನಮಗೆ ತೊಂಡೆಕಾಯಿಯಲ್ಲಿ ಒಂದು ಸಣ್ಣ ಒಂದು ಮಾಯಣಕಾರಿದಾಗಿ ಒಂದು ಬೆಂಡ್ ಆಗ್ತದೆ, ಒಳಗೆ ಒಂದು ಕಲ್ಲುಗಟ್ಟಿದಾಗಿ ಇರ್ತದೆ. ಆ ಥರದ ಒಂದು ಇದಕ್ಕೆಲ್ಲ ಇದು ನೇರ ಪರಿಣಾಮ ಆಗ್ತದೆ. ಈ ತೊಂಡೆ ಚಪ್ಪರದಲ್ಲಿ ಒಂದು ದೊಡ್ಡ ಚಪ್ಪರ ಉದಾಹರಣೆಗೆ ಈ ಸ್ಕ್ವೇರ್ ಫೀಟ್ ಎಷ್ಟುಂಟು, ಇಷ್ಟು ದೊಡ್ಡ ತೊಂಡೆ ಚಪ್ಪರ ಆದರೆ 4 ಬಾಟಲ್ ಬೇಕು, ನೇತಾಕಬೇಕು. ನಮ್ಮಲ್ಲಿ ಅದಕ್ಕೆ ಸರಿಯಾದಂಥ ತುಳಸಿ ಗಿಡಗಳು ಬೇಕು, ಪ್ರತಿನಿತ್ಯ ಕೊಯ್ಬೇಕು. ನಮಗೇನು ಅಂತ ಹೇಳಿದರೆ ಪ್ರತಿನಿತ್ಯ ದೇವರ ಪೂಜೆ ಉಂಟು, ಅಗತ್ಯಕ್ಕಿಂತ ಜಾಸ್ತಿ ತುಳಸಿ ಕೊಯ್ದು ದೇವರಿಗೆ ಇಡೋದು, ಮರುದಿವಸ ತೆಗೆದು ಕಡಿಯೋದು. ಇದನ್ನೊಂದು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೇವೆ ನಾವು. ಆದ ಕಾರಣ ಈ ಥರದ ಒಂದು ಕೆಣಿಯಲ್ಲಿ ನಮಗೆ ಹಣ್ಣಿನ ನೊಣವನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ಪ್ರಧಾನ ಅಳಸೊಂಡೆಗೆ, ಕೆಲವು ಸಲ ಬೆಂಡೆಗೆ ಕೂಡ ಬರ್ತದೆ ಬಂಬುಚ್ಚಿಯಲ್ಲಿ 3 ವಿಧದ ಬಂಬುಚ್ಚಿ ಉಂಟು. ಒಂದು ಕಪ್ಪು ಉರುಟು, ಇನ್ನೊಂದು ಉದ್ದ ಹಸಿರು ಬಣ್ಣ. ಆ ಉದ್ದ ಹಸಿರು ಬಣ್ಣ 90% ಭತ್ತಕ್ಕೆ ಮಾತ್ರ ಉಪದ್ರ ಮಾಡೋದು, ನಮ್ಮ ತರಕಾರಿಗಳಿಗೆ ಅಂಥ ಉಪದ್ರ ಮಾಡೋದಿಲ್ಲ. ಇನ್ನೊಂದು ಡಾರ್ಕ್ ಬ್ರೌನ್ ಕಲರು ಉದ್ದ ಟೈಪ್. ಈ ಬಂಬುಚ್ಚಿಗೆ ಅತ್ಯಂತ ಚುರುಕು, ಆದರೆ ಅವರಿಗಿಂತ ಸ್ವಲ್ಪ ನಾವು ಚುರುಕಾದರೆ ಅವರನ್ನು 100ಕ್ಕೆ 100 ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. 2 ವಿಧಾನ ಪ್ರಧಾನವಾಗಿರೋದು. ಒಂದು ಪಕ್ಕದಲ್ಲಿ ಕೆಂಪಿರುವೆ ಇದ್ದರೆ ಪಿರಿಬಳ್ಳಿಯನ್ನು ಕಟ್ಟೋದು. ಪಿರಿಬಳ್ಳಿ ಯಾಕೆ ಅಂತ ಹೇಳಿದರೆ ಇರುವೆಗೆ ಬರುವಾಗ ಸ್ಲಿಪ್ ಆಗೋದಿಲ್ಲ. ಯಾವುದೇ ಈಗಿನ ತಂಗಿಸ್ ಬಳ್ಳಿಗಳು ಅಥವಾ ಪ್ಲಾಸ್ಟಿಕ್ ಬಳ್ಳಿಗಳನ್ನು ಕಟ್ಟಿದರೆ ಸ್ಲಿಪ್ಪಾಗಿ ಬೀಳ್ತದೆ. ಈ ತೆಂಗಿನ ನಾರಿನ ಹುರಿಯಗ್ಗವನ್ನು ಕಟ್ಟಿದರೆ ಅದಕ್ಕೆ ಗ್ರಿಪ್ ಸಿಗ್ತದೆ, ಬಂದು ಹೋಗ್ತದೆ. ಅದು 100ಕ್ಕೆ 100 ಅದುವೇ ನಿಯಂತ್ರಣ ಮಾಡ್ತದೆ. ಒಮ್ಮೆ ನಾವು ಕಲಿಸಿಕೊಡುವಾಗೆ ಒಂದು ಬಳ್ಳಿ ಕಟ್ಟಿ ಒಂದು ಮೂಡೆಯನ್ನು ಇತ್ಲಾಗಿ ಬಿಟ್ಟರೆ
ಅದು ಮತ್ತು ಅದೇ ಇದರಲ್ಲಿ ವಾಪಸ್ ಹೋಗುವಾಗ ಈಗ ಒಂದು ಉಂಟು ಲಿಂಕ್ ಅಂತ ಹೇಳುವ ಗೊತ್ತಾಗ್ತದೆ, ಅದು ವ್ಯವಸ್ಥೆ ಮಾಡಿಕೊಳ್ತದೆ. ಅದು ಒಂದು. ಎರಡನೆಯದ್ದು ಈ ಬ್ಯಾಟ್ ಭಾಳ ಒಳ್ಳೆಯಂಥ ವ್ಯವಸ್ಥೆ ಇದೆ. ಈ ಬ್ಯಾಟ್ನಲ್ಲಿ ಸಂಜೆ ಒಂದು 7:30ಯಿಂದ 8 ಗಂಟೆ ಕತ್ತಲಾದ ತಕ್ಷಣ ಈ ತರಕಾರಿ ಹಗಲು ಪೂರ್ತಿ ಈ ಬಂಬುಚ್ಚಿಗಳು ತರಕಾರಿ ಬುಡದಲ್ಲಿ ಮಣ್ಣಿನ ಒಳಗೆ ಇರ್ತದೆ, ಅಲ್ಲಿಂದ ಅಲ್ಲಿಗೆ ಮಣ್ಣಿನ ಒಳಗೆ ರಕ್ಷಣೆಗೆ ಇರ್ತದೆ. ಸಂಜೆ ಆದ ತಕ್ಷಣ ಹೋಗ್ತದೆ. ಅಳಸಂಡೆಯಲ್ಲಿ ಈ ಥರದ ಅಳಸಂಡೆ ಇದ್ದರೆ ಅದರಲ್ಲಿ ಪೂರ್ತಿ ಕೂತಿರ್ತದೆ. ಸಣ್ಣ ಟಾರ್ಚ್, ಮಂದ ಬೆಳಕಿನ ಟಾರ್ಚ್ ತಗೊಳ್ಬೇಕು. ಒಳ್ಳೆ ಪವರ್ಫುಲ್ ಟಾರ್ಚ್ ಹಾಕಿದರೆ ಏನಾಗ್ತದೆ ಹೇಳಿದರೆ ರಾತ್ರಿ ಕೂಡ ಅದು ಮೆಲ್ಲ ಇನ್ನೊಂದು ಕಡೆಗೆ ಹಾರಿ ಹೋಗ್ತದೆ, ನಮಗೆ ಹಿಡಿಲಿಕ್ಕೆ ಆಗೋದಿಲ್ಲ. ಆ ಮಂದ ಟಾರ್ಚ್ ಹಿಡಿದು ಈ ಬ್ಯಾಟನ್ನು ಆನ್ ಮಾಡಿ ನಾವು ಅಡಿಯಿಂದ ಸಣ್ಣಕ್ಕೆ ಒಂದು ಟ್ಯಾಪ್ ಕೊಟ್ಟರೆ ಸಾಕು. ಟ್ಯಾಪು ಕೊಟ್ಟ ತಕ್ಷಣ ನೀವು ಬೇಕಾದರೆ ಟ್ಯಾಪು ಕೊಡದೆ ಒಂದು ಸಲ ಅಳಸಂಡೆಯನ್ನು ಒಂದು ಟಚ್ ಮಾಡಿ ಆತ್ಮರಕ್ಷಣೆಗೆ ಟಪಕ್ಕ ಬೀಳುವುದು ಅದರ ಸಹಜ ಗುಣ. ಅದು ಆ ಬೀಳುವಾಗ ಏನಾಗ್ತದೆ ಹೇಳಿದರೆ ಇದನ್ನು ಹೀಗೆ ಇಟ್ಕೊಳ್ಳೋದು, ಆನ್ ಮಾಡಿ ಹೀಗೆ ಇಟ್ಕೊಳ್ಬೇಕು. ಸುಮ್ಮನೆ ಇಟ್ಟರೆ ಏನು ಪ್ರಯೋಜನ ಇಲ್ಲ, ಶಾರ್ಟಾಗಿ ಸಾಯ್ತಾರೆ. ಇದಕ್ಕೆ ಅತ್ಯಂತ ಒಳ್ಳೆಯದು ಏನು ಅಂತ ಹೇಳಿದರೆ, ನಮ್ಮಲ್ಲಿ ಪುಟ್ಟ ಮಕ್ಕಳಿದ್ದರೆ, ಶಾಲೆಗೆ ಹೋಗುವ ಮಕ್ಕಳಿದ್ದರೆ 2 ಲಾಭ. ಅಕ್ಕ ತಮ್ಮ ಅಣ್ಣ ತಂಗಿ ಇದ್ದರೆ ಅವರಿಗೆ 2 ಬ್ಯಾಟ್ ಕೊಡೋದು. ನೀವು ಒಂದನ್ನು ಮಾಡಿ ಲೆಕ್ಕವೂ ಕೊಡಿ, ಆಗ ಒಂದು ಆಟೋಮ್ಯಾಟಿಕ್ಕಾಗಿ ಲೆಕ್ಕ ಅವರಿಗೆ ಸಂಖ್ಯೆ 1 2 ಅಥವಾ 1 2 3 ಕ್ಯಾಲ್ಕುಲೇಷನ್ ಒಂದು ಕಲಿಸಿದಾಗ ಆಗ್ತದೆ. ಎರಡನೆಯದ್ದು ನಮಗೆ ಇದನ್ನು ನಿಯಂತ್ರಣವೂ ಮಾಡಲಿಕ್ಕೆ ಆಗ್ತದೆ. ಇದನ್ನು ನಾನು ನನ್ನ ಮಕ್ಕಳು ಸಣ್ಣದಿರುವಾಗ ಪ್ರಯೋಗ ಮಾಡಿದ್ದೇನೆ. ಆಗ ಏನಾಗಿದೆ, ತಂಗಿ ನಿಜವಾಗಿಯೂ ಲೆಕ್ಕ ತಪ್ಪಿದೆ, 7 ಆದ ಮೇಲೆ 9 ಕೂಡಿಸಿದ್ದಾಳೆ ಅಂತೇಳಿ ಬಂದು ಕಂಪ್ಲೇಂಟು. ಅದನ್ನೊಂದು ಸ್ವಲ್ಪ ನಿಭಾಯಿಸುವ ಒಂದು ಕೆಲಸ ನಮಗೆ ಬಿಟ್ಟರೆ ಬೇರೆ ಏನಿಲ್ಲ. ಆದ ಕಾರಣ ಈ ಬ್ಯಾಟು 2 ವಿಚಾರಕ್ಕೆ, ನಾವು ಕೊತ್ತಂಬರಿ ಹತ್ತಿಗೆ ಹೀಗೆ ಸ್ಲೈಡ್ ಮಾಡೋದು, ಇದಕ್ಕೆ ಮಾತ್ರ ಹೀಗೆ ಮೇಲೆಗೆ ಒಂದು ಸಣ್ಣಕ್ಕೆ ಟ್ಯಾಪ್ ಕೊಟ್ಟರೆ ಸಾಕು, ತಕ್ಷಣ ಸಿಗ್ತದೆ. ಅದರಲ್ಲಿ ರೆಕ್ಕೆ ಹುಟ್ಟುವುದಕ್ಕಿಂತ ಮೊದಲು ಒಂದು ಕಪ್ಪು, ಅದೇ ಇದರ ಬ್ರೌನ್ ಕಲರಿಂದ ಇರ್ತದೆ, ಅದನ್ನು ಹಿಡಿಯಲಿಕ್ಕೆ ಮಾತ್ರ ತುಂಬ ಕಷ್ಟ. ಅದು ಭಾರೀ ಇದರಲ್ಲಿ ಒಂದು 10ರಲ್ಲಿ 1 ಮತ್ತು ಸಿಕ್ಕುವುದು. ಇದು ಈ ಥರ ಮಾಡಿದರೆ ಒಂದು 7-8 ದಿನದಲ್ಲಿ ನಮಗೆ 100% ಸಹ ಕಂಟ್ರೋಲ್ ಆಗ್ತದೆ, ಮತ್ತೇನು ಉತ್ಪತ್ತಿ ಆಗೋದಿಲ್ಲ. ಅದು ಆ ರೆಕ್ಕೆ ಬಂದ ತಕ್ಷಣ ಮತ್ತೇನದ್ದು ಸಿಗ್ತದೆ. ಆದರೆ ಒಂದು 5-6 ಅಳಸಂಡೆ ಲಾಸ್ ಆಗ್ತದೆ. ಇದು ಬಂಬುಚ್ಚಿಗಿರುವಂಥ ಪ್ರಯೋಗ.